ಪ್ರಜ್ವಲ್ ರೇವಣ್ಣನ ಈ ಹತ್ಯಾಕಾಂಡ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದಲ್ಲಿರುವಂಥ ಜನರಿಗೆ ನಾನು ಕೈ ಮುಗಿದು ಕೇಳಿಕೊಳ್ಳುವಂಥ ಒಂದು ವಿನಂತಿ ಏನು ಅಂತಂದ್ರೆ, ಈ ಕೃತ್ಯದೊಳಗೆ ಭಾಗಿ ಮಾಡಿಕೊಳ್ಳಂಥ ಅಥವಾ ಈ ಹೇಯ ಕೃತ್ಯಕ್ಕೆ ಒಳಪಡಿಸಿಕೊಂಡಂಥ ಹೆಣ್ಣುಮಕ್ಕಳನ್ನು ನೀವು ಸಹಾನುಭೂತಿಯಿಂದ ನೋಡಬೇಕು. ಅವರನ್ನು ಮುಂದಿನ ದಿನಗಳಲ್ಲಿ ನೀವು ಅಪಮಾನಿಸುವಂಥ ಕೆಲಸವನ್ನು ಮಾಡಬೇಡ್ರಿ. ಅವರು ಪ್ರತಿ ಮನೆಯಲ್ಲಿಯೂ ಅದಾರ ಅವರು. ಹೀಗಾಗಿ ನಮ್ಮ ಮನೆಯ ಹೆಣ್ಮಕ್ಳು ಅನ್ನುವಂಥ ಕಾರಣದಿಂದ ನಾವು ಇವತ್ತು ಆ ಹೆಣ್ಮಕ್ಳನ್ನು ಸಹಾನುಭೂತಿಯಿಂದ ನೋಡಬೇಕಾಗೈತಿ. ಜೊತೆಗೆ ನಾನು ಸರ್ಕಾರಕ್ಕೆ ಮತ್ತು ನ್ಯಾಯಾಂಗಕ್ಕೆ ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದೇನು ಅಂತಂದ್ರೆ, ಸಂತ್ರಸ್ತ ಮಹಿಳೆಯರೇ ಬಂದು ಅವರು ದೂರನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಇನ್ನೊಂದು ರೀತಿಯ ಹಿಂಸೆ. ಅದು ನಮ್ಮ ಕಾನೂನಿನ ಇದು ಪರಿಧಿ ಇದೆಯಲ್ಲ, ಇದರೊಳಗೆ ಅವರು ಬಂದು ನನಗೆ ಹೀಗೆ ಮಾಡಿದರು ಅನ್ನುವಂಥ ಹೇಳಿಕೆಗೆ ಏನೋ ಕೊಡೋದಿದೆಯಲ್ಲ, ಅದು ಮತ್ತೆ ಅವ್ರು ರೇಪಿಗೆ ಒಳಪಟ್ಟ ಹಾಗೆ ಆಗ್ತಾಯಿದೆ. ಈ ಕಾರಣಕ್ಕಾಗಿ ಬೇರೆ ವಿಧಾನದಿಂದ ಇದನ್ನು ತನಿಖೆಗೆ ಒಳಪಡಿಸೋದ್ರ ಜೊತೆಗೆ ನಮ್ಮ ಕೈಯಲ್ಲೇ ಇದೆ. ಇದಕ್ಕೇನು ಮತ್ತೆ ಸಾಕ್ಷಿಗಳು ಬೇಕಾಗಿಲ್ಲ. ಅವು ಎಲ್ಲ 1-2 ಆಗಿದ್ರೆ ಅದನ್ನು ಏನೋ ನಾವು ಬದಲಿಸಿವಿ, ಏನೋ ಮ್ಯಾಪಿಂಗ್ ಮಾಡ್ಯಾರ ಅದನ್ನೆಲ್ಲ ಹೇಳ್ಬೋದಾಗಿತ್ತು. ಸಾವಿರಾರು ಮಹಿಳೆಯರು ಅಂದಾಗ ಇದು ಸತ್ಯ ಐತಿ ಅನ್ನುವಂಥದ್ದು ಕಣ್ಣಿಗೆ ನಿಚ್ಚಳವಾಗಿ ಕಾಣಿಸ್ತಾ ಇರುವಂಥ ಹೊತ್ತಿನೊಳಗೆ ಬೇರೆ ಸಾಕ್ಷಿಗಳನ್ನು ಹುಡುಕಿಕೊಂಡು ಹೋಗಿ ಅವನಿಗೆ ಶಿಕ್ಷೆ ಕೊಡೋದಲ್ಲ, ಇರುವಂಥ ಈಗೇನು ದಾಖಲೆಗಳದಾವಲ್ಲ ಅವುಗಳನ್ನು ಇಟ್ಕೊಂಡು ಶಿಕ್ಷೆ ಕೊಡುವಂಥದ್ದಾಗಬೇಕು. ಇಂತಹ ವ್ಯಕ್ತಿಗಳು ರಾಜಕಾರಣದಲ್ಲಿ ಇರಬಾರದು ಅನ್ನುವಂಥದ್ದು ಇದರ ಮೂಲಕ ಸಾಬೀತಾಗಬೇಕು. ನಮ್ಮದು ಇದು ಭಾರತೀಯ ಸಂಸ್ಕೃತಿ ಅಂತಾರೆ. ಭಾರತವನ್ನು ಈ ದೇಶದಲ್ಲಿ ನಾರಿಯನ್ನು ಮಾತೆಗೆ ಹೋಲಿಸ್ತಾರೆ. ಮತ್ತು ಇಡೀ ಭವ್ಯ ಭಾರತವನ್ನು, ಇಲ್ಲಿನ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಇದರ ಮಾದರಿಯನ್ನು ಬೇಕು ಅಂತ ಬಯಸ್ತಾರೆ. ಅಂತ ಇವರು ಪ್ರಚಾರ ಮಾಡ್ತಕ್ಕಂಥ ಈ ನೆಲದಲ್ಲಿ ಇಂಥದ್ದು ನಡೆದಿರೋ ಅಂಥದ್ದು 2000 ಮೇಲೆ ಮಹಿಳೆಯರ ಬೆತ್ತಲೆ ಇದನ್ನು ಪೆನ್ ಡ್ರೈವ್ ಮೂಲಕ ಎಲ್ಲರಿಗೂ ಪ್ರಚಾರ ಮಾಡಿರೋ ಅಂಥದ್ದು. ಇದು ನಾನು ಕಂಡಂತೆ ಒಬ್ಬ ಜನಸಾಮಾನ್ಯನಾಗಿ ಕಂಡಿರೋ ಒಂದು ಅಭಿಪ್ರಾಯ. ಅಂದರೆ ಇಡೀ ಪ್ರಪಂಚದ ಯಾವ ದೇಶಗಳಲ್ಲೂ, ಮುಂದುವರೆದ ದೇಶಗಳು ಯಾವುದರಲ್ಲೂ ಈ ಸೆಕ್ಸ್ ವಿಷಯದಲ್ಲಿ ಆಗಿಲ್ಲ ಅಂತ. ಅತಿಯಾದಂಥ ಅಂದರೆ ನಾನು ಏನು ಹೇಳೋಕ್ಕೆ ಎಕ್ಸಾಂಪಲ್ ಹೇಳ್ತೇನೆ ಅಂದರೆ, ಪ್ರಪಂಚದ ಮುಂದುವರೆದ ದೇಶಗಳು ಸೆಕ್ಸಿಗೆ ಅದಷ್ಟೊಂದು ದೊಡ್ಡದಾಗಿ ಮಾತು ಕೊಡಲ್ಲ. ಆದರೂ ಸಹ ಇಂಥ ಒಂದು ನೆಲದಲ್ಲಿ, ಅದು ಭಾರತದ ಪರಂಪರೆ ಇರ್ತಕ್ಕಂಥ ನೆಲದಲ್ಲಿ ಇಷ್ಟು ಹೀನಾಯವಾದಂಥ ಘೋರ ಕೃತ್ಯ, ಯಾರು ಕಂಡರಿಯದ ಕೃತ್ಯ ಆಗಿರೋದು, ಇದು ಭಾರಿ ನಾಚಿಕೆಡಿ ಇಡೀ ಮಾನವ ಕುಲವೇ. ನನ್ನನ್ನು ಮತ್ತು ಚಪ್ಪಲಿ ಒಲೆಯಿಂದ ಹಿಡಿದುಬಿಟ್ಟು ನಮ್ಮ ಪ್ರಧಾನಿಯವರಿಗೂ ಅವಮಾನದಿಂದ ತಲೆದಕ್ಕಿಸುವಂಥ ಒಂದು ಕೃತ್ಯ ಸರ್. ದಯವಿಟ್ಟು ನಾನೊಬ್ಬ ಜನಸಾಮಾನ್ಯನಾಗಿ ಕೇಳ್ಕೊಳೋದು ಏನಂದರೆ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಸಮೂಹಗಳಿರ್ಬೋದು, ಅವರೆಲ್ಲರೂ ಸೇರಿಕೊಂಡು ಇದನ್ನು ಒಂದು ಒಳ್ಳೆಯ ಕಾನೂನಾತ್ಮಕ ರೀತಿಯಲ್ಲಿ ಇದನ್ನು ಬಗೆಹರಿಸಿ, ಮತ್ತೆ ನಮ್ಮ ಪರಂಪರೆ, ನಮ್ಮ ಭವ್ಯ ಭಾರತದ ಪರಂಪರೆ ಏನಿತ್ತಲ್ಲ, ಸ್ತ್ರೀಗೆ ಮಾತೆಯ ಒಂದು ಸ್ಥಾನಮಾನ ಕೊಟ್ಟಿರೋದನ್ನು ಅದನ್ನು ಮತ್ತೆ ನೆಲೆಸಬೇಕು ಅಂತ ನನ್ನ ಅಭಿಪ್ರಾಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.